ಇದೊಂದ್ಸರಿ ನೀವು ಹೇಳಿದ್ರಲ್ಲ ಸರ್, ದೊಡ್ಡ ಇದಾಗಿತ್ತು, ಕ್ರಿಯೇಟ್ ಆಗಿತ್ತು. ಅದು ಬೇರೆ, ಅದು ಮೈಸೂರು ದಸರಾ ಕೊಂಡಿದ್ದೀವಿ, ಅದು ಬೇರೆ, ಅದು ನಾವು ದಸರಾ ಕೊಂಡಿದ್ದು ಅಷ್ಟೇ. ಸದ್ಯಕ್ಕಂತ ಯಾವುದೆಲ್ಲ ಇದ್ರೆ ಹೇಳ್ತೀವಿ, ಖಂಡಿತವಾಗಿ ಹೇಳ್ತೀವಿ. ಸರ್ಕಾರದಲ್ಲಿ ಒಬ್ಬೊಬ್ಬರದೇ ಸಚಿವರದು ಹಗರಣಗಳು, ಆರೋಪಗಳೆಲ್ಲ ಹೊರಗಡೆ ಬರ್ತಾ ಇದೆ. ಇದು ನಿಮ್ದಾಯ ಪಕ್ಷದಲ್ಲಿ ಒಬ್ಬರು ಪ್ರಭಾವಿ ನಾಯಕರು ಈ ರೀತಿ ಕೆಲವೊಂದು ದಾಖಲೆಗಳನ್ನು ರಿಲೀಸ್ ಮಾಡಿಸ್ತಿದ್ದಾರೆ ಅನ್ನೋ ಒಂದು ಆಪಾದನೆಗಳು ಕೂಡ ಇದೆ ಸರ್. ಇಲ್ಲ, ಹಾಗೇನಿಲ್ಲ, ಹಾಗೂ ಎಲ್ಲ ಬರ್ತಿರ್ತಾವೆ. ಅದೇನು ಅವರೇ ಹೇಳಿ ಮಾಡಿಸ್ತಾರೆ, ಇವರೇ ಹೇಳಿ ಮಾಡ್ತಂತ ಯಾವುದೇ ಅದು ನಿರಾಧಾರ. ಅದು ಅವ್ರವ್ರು ಯಾವುದೋ ಒಬ್ಬ ಅಂಗಡಿಕಾರರು ಒಬ್ಬ ಅಧಿಕಾರಿ ಮಧ್ಯೆ ಆಗಿರುವಂಥ ಸಂಭಾಷಣೆ ಅಷ್ಟೇ ಇರೋದು. ಯಾರು ಮಂತ್ರಿಗಳು ನಾವ್ಯಾರು ಮಾತಾಡೋಂತ ಯಾರು ಹೇಳೋಲ್ಲ, ಅವ್ರವ್ರು ಮಾತಾಡಿರ್ತಾರೆ, ಅದು ವಿಷಯ ಆಗಿದೆ ಅಷ್ಟೇ. ಜವಾಬ್ದಾರಿ ಇರ್ತಾರೆ ಯಾರು ಇಲಾಖೆನಲ್ಲಿ ನಡೆದಾಗ ಅದಕ್ಕೆ ಅಟ್ಲೀಸ್ಟ್ ಕ್ರಮ ತೆಗೆದುಕೊಳ್ಬೇಕು. ಇಲ್ಲದೆ ಇದ್ರೆ ಸಚಿವರದ್ದು ಪಾತ್ರ ಇದೆ ಅಂತೇಳಿ ಅಲ್ಲ, ಅವ್ರು ದೂರು ಕೊಡಬೇಕಿಲ್ಲ. ಯಾರು ಮಾಡ್ಕೊಳವ್ರಿ? ಮಾತಾಡಿದ್ರು ಓಕೆ, ದೂರ ಯಾರು ಕೊಡೋರು? ದೂರು ಕೊಡಬೇಕಿಲ್ಲ. ಅವ್ರು ಯಾರು ಸಂಬಂಧಪಟ್ಟವ್ರು, ಅವ್ರು ಯಾರು ಅಧಿಕಾರಿ ಮ್ಯಾಗ ಹಿಂಗೆ ನಾವು ಡಿಮಾಂಡ್ ಮಾಡಿದ್ರೆ ದೂರ ಇಲಾಖೆ ಇನ್ಕ್ವೈರಿ ಮಾಡೋದು, ಎಲ್ಲ ಲೋಕಾಯುಕ್ತರ ವ್ಯಾಪಾರ ಮಾಡ್ಬೋದು. ಅವ್ರು ಮಾಡಬೇಕಿಲ್ಲ, ಇಲ್ಲದಂದ್ರೆ ಯಾರು ಮಾಡೋರು? ಈಗ ಸಿಎಂ ಬದಲಾವಣೆ ವಿಚಾರ ಮುಗಿದ ಅಧ್ಯಯನ ಅಥವಾ ಒಂದೇನಾದರೂ ಇದೆಯಾ? ನಮ್ಮ ಪ್ರಕಾರ ಈ ಸದ್ಯ ಇಲ್ಲ ಅಂತ ಹೇಳಿದ್ರೆ ಏನು ಇಲ್ಲೇ ಅಲ್ಲ. 2.5 ವರ್ಷನ ಅಥವಾ ನಮ್ಮ ಕಡೆ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಹೇಳ್ಬೇಕ್ರೆ ಅದ್ರ ಬಗ್ಗೆ. 2.5 ವರ್ಷ ಈಗ ನಾಳೆ ನಮ್ಮ ಕಡೆ ಎಲ್ಲೂ ಇಲ್ಲ, ನಮ್ಮ ಅಂಥದ್ರಲ್ಲಿ ಏನೂ ಇಲ್ವಾ. ಈಗ ಕೆಪಿಸಿಸಿ ಅಧ್ಯಕ್ಷರು ಅದನ್ನ ಹೈಕಮಾಂಡ್ ಅವ್ರು ಹೇಳ್ಬೇಕಲ್ಲ, ಯಾವಾಗ ಏನು ಅಂತ. ಹೌದು, ಬರ್ತಾಯಿದ್ರಿ, ಎಲ್ಲ ಒಟ್ಟಿಗೆ ಬರ್ತಾ ಇದೆ. ಫಸ್ಟು ಗ್ರಾಮ ಪಂಚಾಯತಿ, ಫಸ್ಟ್ ಬೆಂಗಳೂರು, ನಂತರ JDP TP ಬರ್ಬೋದು. ನೆಕ್ಸ್ಟ್ ಮಾಡ್ತಾರೆ, ಬರ್ಬೋದು, ಟೈಮ್ ಸರಿಯಾಗಿ ಬರ್ಬೋದು, ಬೇಗ ಬರ್ಬೋದು ಅಂತ ನೋಡೋಣ. ಎಲ್ಲರೂ ನಿರೀಕ್ಷೆಯಲ್ಲಿ ಇದ್ದಾರೆ, ಬಂದಾಗ ನೋಡೋಣ. ಹೇಳ್ರಿ. ಇನ್ನೊಂದ್ ಕಡೆ ಅಧಿವೇಶನ ಕರೆದಿದ್ದು ಒಂದು ಉದ್ದೇಶ, ಅದರಲ್ಲಿ ವೈಯಕ್ತಿಕ ಟೀಕೆಗಳು, ಆರೋಪ ಪ್ರತ್ಯಾರೋಪಗಳು ಅದಕ್ಕೆ ಮುಗಿದೋಯ್ತು. ಕಲಾಪ ಅಂದ್ರೆ ವಿಧಾನಸಭೆಯೂ ಅಷ್ಟೇ, ಪರಿಷತ್ತಲ್ಲೂ ವಿಷಾದ ವರ್ಡ್ಗಳಿಗೆ ಎಲ್ಲ ವೇಸ್ಟ್ ಆಗಿ ಹೋಯ್ತು. 5 days 7 days ಎಲ್ಲ ವೇಸ್ಟ್ ಆಗಿ ಹೋಯ್ತು. ಏನು ಉದ್ದೇಶ ಇತ್ತು, ಚರ್ಚೆ ಆಗ್ಬೇಕಂತ, ಚರ್ಚೆ ಆಗದೆ ಎರಡು ಕಡೆಯಿಂದ ಆಗಲಿಲ್ಲ, ವ್ಯರ್ಥ ಆಗಿ ಹೋಯ್ತು ಅಷ್ಟೇ. ಕಳಿಸ್ತಾರಲ್ಲ, ಇನ್ನು ಕಳಿಸ್ತಾರೆ. ಯಾವಾಗಲೂ ಹಂಗಲ್ಲ, ಯಾವಾಗಲೂ ಹೆಂಗೆ ಪಾಸ್ ಮಾಡ್ತಾರೆ, ಇದೇ ಹೊಸದೇ ಇಲ್ಲ ಇದ್ರೆ. ನಮ್ಮ ಕಡೆ ಎಲ್ಲ ತರಲಿಕ್ಕೆ ಅದ, ನಮ್ಮ ಕಡೆ ಏನಿದೆ ತರಬಾರ್ದು, ಇದ್ರ ತರಬೇಕಂತ ನಾವು ಮಾಡಿ ಕಳಿಸಿದ್ವಿ. ಅವ್ರು ಆಲ್ರೆಡಿ ಆಕ್ಟ್ ಮಾಡಿದ್ದಾರೆ, ರೂಲ್ ಮಾಡಿದ್ದಾರೆ, ರೂಲ್ ಇನ್ನೂ ಮಾಡಿಲ್ಲ, ಆಕ್ಟ್ ಮಾಡಿದ್ದಾರೆ. ಸೊ ನಮ್ಮಂತಲ್ಲಿಲ್ಲ. ನೋಟಿಫಿಕೇಶನ್ ಆದ್ಮೇಲೆ ನೀವು ಅದನ್ನು ಒಪ್ಬೇಕಾಗತ್ತಲ್ಲ, ಆಗ ಹೋಗ್ತೀರಾ ಅಥವಾ ಅದನ್ನ ವಿರೋಧ ಮಾಡ್ತೀರಾ? ಬೇರೆ ಸ್ಟೇಟ್ ಕಂಪೇರ್ ಮಾಡ್ತೀರಿ, ಅವರಲ್ಲಿ ಕೆಲವರು ಅವರು ಮಾಡ್ಲಿಕ್ಕೆ ಕಡಿಯಿಲ್ಲ. ಅವರ BJP ಸ್ಟೇಟ್ನಲ್ಲಿ ಇದು ಜಾರಿ ಮಾಡ್ಲಿಕ್ಕೆ ಗೊಂದಲ ಇದೆ, ಅವ್ರಿಗೆ ಸಮಸ್ಯೆ ಇದೆ. ಅವ್ರು ಬೇರೆ ಸ್ಟೇಟ್ನಲ್ಲಿ ಏನು ಮಾಡ್ತಾರೆ ಅಬ್ಸರ್ವ್ ಮಾಡ್ತೀವಿ ನಾವು, ನೋಡೋಣ ಅವ್ರು ಹೆಂಗೆ ಮಾಡ್ತಾರೆ, ಅದ್ರ ಮ್ಯಾಗ ನಾವು ನಿರ್ಣಯ ಮಾಡೋಣ. ಬೇರೆ ಸ್ಟೇಟು ಸಮಸ್ಯೆ ಇದೆ, ನಾವು ಒಂದೇ ಅಲ್ಲ ಇದು. ಬೇರೆಯವರು ಕೂಡ ಹೊರೆ ಆಗಿದೆ, 40% ಅಡಿಷನಲ್ ಕೊಡೋದು ಹೊರೆ ಇದೆ. ಮುಂಚೆ 100% ಕೇಂದ್ರ ಕೊಡ್ತಾ ಇತ್ತು. ಈಗ ಆಯ್ಕೆ ಅಧಿಕಾರವನ್ನು ಡೆಲ್ಲಿಯಲ್ಲಿ ಇಟ್ಕೊಂಡಾರೆ. ಈ ಪಂಚಾಯತಿಯಲ್ಲಿ ಈ ಊರು ಮಾತ್ರ ಮಾಡಬೇಕು. ಮೊದಲು ಯಾರು ನಿರ್ಣಯ ಮಾಡ್ತಾರೆ, ಪಂಚಾಯತಿ ಅವ್ರು ಮಾಡ್ತಾರೆ, ಈಗ ಅವ್ರು ಮಾಡ್ತಾರೆ. ಸೊ ಎಲ್ಲ ಬಹಳಷ್ಟು ತೋರಿಸ್ಲಿಕ್ಕೆ ಹಂಗೆ ಮಾಡಿದ್ದಾರೆ. ನರೇಗಾದಲ್ಲಿ ಅಕ್ರಮಗಳಾಗ್ತಾ ಇತ್ತು ಅಂತ ಸರ್. ಈಗ ರೂರಲ್ ಸೆಕ್ಟರ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿನ ಇದನ್ನ ಮಾಡಿ ನೇಮಕ ಮಾಡ್ತಾ ಇದ್ರು, ಅವನು 5,000 ಫಲಾನುಭವಿಗಳಿಗೆ ಕೊಟ್ಟು ಆ ಚೆಕ್ ಅನ್ನೆಲ್ಲ ಇವನೇ ಇಶ್ಯೂ ಮಾಡ್ಕೊಳ್ತಾ ಇದ್ದಾರೆ. ಒಂದೇ ಅಲ್ಲ, ಎಲ್ಲ ತರ ಅಕ್ರಮ ಆಗಿದೆ. ಎಲ್ಲ ಬೇರೆ ಸ್ಕೀಮ್ನಲ್ಲಿ ಆಗಿದೆ, ಬೇರೆ ರಾಜ್ಯದಲ್ಲೂ ಆಗಿದೆ, ನಮ್ಮ ರಾಜ್ಯದಲ್ಲೂ ಆಗಿದೆ. ಆಗಿಲ್ಲ ಅಂತೇಳಿ ಆಗಿದೆ, ನಮ್ಮಲ್ಲಿ ಅಷ್ಟೇ ಅಕ್ರಮ ಆಗಿಲ್ಲ. ನರೇಗಾದಲ್ಲಿ ಇಡೀ ದೇಶ ತುಂಬ ಆಗಿದೆ, ನಮ್ಮಲ್ಲಿ ಆಗಿದೆ. ಈ ಬಾರಿ ಉತ್ತಮವಾದಂಥ ಬಜೆಟ್ ಬರುತ್ತೆ ಸರ್, ನಿರೀಕ್ಷೆ ಉತ್ತಮ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಒಳ್ಳೆ ಬಜೆಟ್ ಬರಲಿ, ಜನರಿಗೆ ಅನುಕೂಲ ಆಗುತ್ತೆ, ಎಲ್ಲ ನಿರೀಕ್ಷೆಯಲ್ಲಿ ಇದ್ರು.
ಸರ್, ಈಗ ಮುಖ್ಯಮಂತ್ರಿಗಳು ಬಜೆಟ್ ತಯಾರಿ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಚರ್ಚೆ ಹೊಸದಾಗಿ ಶುರುವಾಗಿದೆ. ಬಜೆಟ್ ಆದ ನಂತರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ಒಂದಷ್ಟು ಶಾಸಕರು ಏನ್ ಹೇಳ್ತಾರೆ, ಹೈಕಮಾಂಡ್ ಏನೇ ಇದ್ರು ಗೊಂದಲನ ಬಗೆಹರಿಸಬೇಕು ಅಂತ ಹೇಳ್ತಾರೆ. ಬಸವರಾಜ್ ಮಾತಾಡಿದ್ದಾರೆ ಸರ್, ಸ್ಪಷ್ಟಪಡಿಸಲಿ ಏನೇ ಇದ್ರು ಕೂಡ ಅನ್ನೋದು ಹೇಳಿದ್ದಾರೆ. ಆ ಥರ ಏನಾದ್ರು ಇದೆಯಾ ಸರ್? ನೀವು ಹಿರಿಯರಿದ್ದೀರಿ, ಹೈಕಮಾಂಡ್ ಎಲ್ಲರದು ಆಸೆ ಅಭಿಪ್ರಾಯ ಅದೇ ಇದೆ. 40 ಜನದೆಲ್ಲ ಅದೇ ಇದೆ. ಬೇಗ ಕ್ಲೋಸ್ ಆಗಬೇಕು ಅನ್ನೋದು ಆಸೆ ಇದೆ ಎಲ್ಲರೂ. 140 ಇನ್ಕ್ಲೂಡಿಂಗ್ CM DCM ಬಿಡ್ಕೊಂಡ್ರೆ ಅದ್ರವರೆಗೂ ಆಸೆ ಇದೆ. ಅವ್ರದ್ದು ಕ್ಲೋಸ್ ಆಗ್ಬೇಕಂತ ಆಗ್ಬೇಕು. ಎಲ್ಲರೂ ಆಸೆ ಇದೆ. ನೀವು ಕೂಡ ಹೈಕಮಾಂಡ್ ಹೊಂಟು ಬಂದಿದ್ದೀರಿ, ಏನಾದ್ರೆ ಮಾಹಿತಿ ಯಾವ್ದು ಇದೆಯಾ ಸರ್? ಏನಿಲ್ಲ, ನಾವು ಅಂತ ಹೇಳೇವು, ನಾವು ಬೇಗ ಇತ್ಯರ್ಥ ಆಗ್ಬೇಕಂತ ಹೇಳಿ ಎಲ್ಲರೂ ಇದೇ ಅಭಿಪ್ರಾಯ. ಬೇಗ ಇದು ಕ್ಲೋಸ್ ಆಗಬೇಕು, ಕದ್ದಿ ತುಡ್ಡಾಗಿರ್ಬೇಕು ಅಂತ ಹೇಳಿ. ಆಗುತ್ತೋ ಇಲ್ವಾ ಅಂತ ಹೇಳಬೇಕು ಅನ್ನೋದು ಹೇಳ್ಬೇಕು. ಅದು ಎಲ್ಲರೂ ಆಸೆ ಇದೆ. ಆಲ್ 124 ಜನ ಎಲ್ಲ ಆ ನಿರೀಕ್ಷೆಯಲ್ಲಿ ಇದ್ದಾರೆ. ಗುತ್ತಿಗೆದಾರರು ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಎಲ್ಲ ಇಲಾಖೆಗಳದೆಲ್ಲ ರೇಟ್ ಕಾರ್ಡ್ ಬಿಡುಗಡೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲ ಇದರಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ. ನಿಮ್ಮ ಇಲಾಖೆಯಲ್ಲೂ ಕೂಡ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ದಾರೆ. ಟೋಟಲ್ 38,000 ಕೋಟಿ ಕೊಡಬೇಕು ಅಂತ ಆರೋಪ ಅಲ್ಲ, ಅದು ಡಿಮಾಂಡ್ ಅಲ್ಲ. ಅವ್ರ ದುಡ್ಡು ಬರಬೇಕಾಗಿದೆ, ಬರಬೇಕಷ್ಟೇ, ಆರೋಪ ಅಲ್ಲ. ಅದು ಪ್ರಿಯಾರಿಟಿ ಮಾಡಿ ಕೊಡ್ತೀವಿ, ಕೊಡ್ತಾ ಇದ್ದಾರೆ. CM ಅವ್ರು ಹೇಳ್ಯಾರಲ್ಲ ಮೊನ್ನೆ, ಅದು ಯಾಕೆ ಡಿಲೇ ಆಗ್ತದೆ ಅಂತ ಹೇಳ್ಯಾರ. ಹಿಂದಿನ ಸರ್ಕಾರದಲ್ಲಿ ಎಕ್ಸಸ್ ಕೆಲಸ ಮಾಡಿದ್ದಾರೆ, ಅದು ಕೊಡ್ಲಿಕ್ಕಾಗಲಿ ಅಂತ ಹೇಳ್ಯಾರ. ಅದ್ರ ವಿಷಯ ಅವ್ರು ಕೂಡ ಎಲ್ಲ ಇಲಾಖೆಯವ್ರು ಕೊಡ್ತಾ ಇದ್ದಾರೆ. ಅಷ್ಟು ಗ್ಯಾಪ್ ಆಗೋದಾರ, ಅದು ಗ್ಯಾಪು ಅದಾಗೆ ಹೇಳಿದಾರ. ನಮ್ಮ ಇಲಾಖೆಯಲ್ಲಿ 12,000 ಕೋಟಿ ಎಕ್ಸಸ್ ಆಗಿದ್ದಾರೆ. ಗ್ಯಾಪ್ ಯಾರು ಕೊಡೋರು, ಎಲ್ಲಿದ್ದು ಕೊಡೋದು? ಇದ್ರಾಗ ಅಡ್ಜಸ್ಟ್ ಮಾಡಿ ಕೊಡ್ಬೇಕು ಅಷ್ಟೇ. ಹೀಗಾಗಿ 1 ವರ್ಷ 2 ವರ್ಷದ ಗ್ಯಾಪ್ ಕಂಟಿನ್ಯೂಷನ್ ಆಗಬೇಕು. ಉಳಿದಲತ್ತೆಯಲ್ಲಿ ಹೇಳಿಲ್ಲ, ನಾವು ಕೊಡ್ತಾ ಇದ್ದೀವಿ. ಉಳಿದಲತ್ತೆಯಲ್ಲಿ ಕೊಡ್ತೀವಿ, ಆದರೆ ಎಕ್ಸಸ್ ಅಮೌಂಟ್ ಕೊಡ್ಲಿಕ್ಕೆ ಕಷ್ಟ. ಕಾಮಗಾರಿಗಳೆಲ್ಲ ಸ್ಥಗಿತ ಮಾಡ್ತೀವಿ, ಮುಷ್ಕರ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರಿ ಕೊಡೋದು ನಡೆದಿದ್ದಕ್ಕೆ ಕಾಮಗಾರಿ ನಡೀತಾ ಇದೆ. ಈಗ ಹೊಸ ಮಾಡ್ತಾ ಇದ್ದೀವಿ, 3 ವರ್ಷದಿಂದ ಮಾಡಿದ್ವಿ, ಈಗೂ ಮಾಡ್ತಾ ಇದ್ದೀವಿ. ಕಾಮಗಾರಿ ತೆಗೆದುಕೊಳ್ಳೋದ್ರಿಂದ ಅವ್ರಿಗೆ ನಷ್ಟ ಆಗುತ್ತೆ. ನಷ್ಟ ಆಗೋದು ಅವರಿಗೆ, ತೊಂದರೆ ಆಗೋದು ಅವ್ರಿಗೆ. ಮುಷ್ಕರ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಇವ್ರು ಯಾರೋ ಅಸೋಸಿಯೇಷನ್ ಇರೋಲ್ಲ, ಈಗ ಹೊರಗಿನ ಬಂದು ಯಾರು ಹಾಕ್ತಾರೆ ಟೆಂಟ್, ಅದನ್ನ ಇವರೇ ಹಾಕ್ಬೇಕಂತ ಬೇರೆ ಹಾಕ್ತಾರೆ. ಆದರೆ ಸರ್ಕಾರದಿಂದ ಆದಷ್ಟು ಬೇಗ ವರ್ಷ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಹೊರತಾಗಿ ನಾವೇನೋ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದ್ರೆ ತೊಂದರೆ ಆಗೋದು ಅವ್ರಿಗೆ. ಸರ್ಕಾರದಲ್ಲಿ ಹೊಂದಾಣಿಕೆ ಮಾಡಿ 1-to-1 ಡಿಸ್ಕಷನ್ ಮಾಡಿ ಏನು ಬೆಸ್ಟ್ ಮಾಡಲಿಕ್ಕೆ ಸಾಧ್ಯ ಅಂತ ತಗೊಳ್ಳಿಕ್ಕಾದ್ರೆ ಅವ್ರಿಗೂ ಒಳ್ಳೆಯದು, ಸರ್ಕಾರಕ್ಕೂ ಒಳ್ಳೆಯದು. ಈಗ ದಲಿತ ಉದ್ಯಮಿಗಳು ಭೇಟಿ ಮಾಡಿದ್ರು, ಅದೇನು ಡಿಮ್ಯಾಂಡ್ ಅದೇ ಸೇಮ್ ಸಮಸ್ಯೆ ಅಲ್ಲ. ಈಗ ನಮ್ಮ ದುಡ್ಡೆಲ್ಲ ನಮಗೆ ಬರಬೇಕು ಅನ್ನೋದು ಅವ್ರವ್ರು ಸೇಮ್ ಡಿಮಾಂಡ್. ಅದೇ ಇದು ಸ್ಪೆಸಿಫಿಕ್ ಓನ್ಲಿ KIDBಗೆ ಸಂಬಂಧಪಟ್ಟಿದೆ. ಆ ಇಲಾಖೆಗೆ ದುಡ್ಡು ಬರಬೇಕಾಗಿದೆ, ಅವ್ರು ಬಂದಿಲ್ಲ ಅಂತ. ಸೊ ಬಟ್ ಪರಮೇಶ್ವರ್ ಅವ್ರು ಮಾಡಿದ್ದು ಸೇಮ್ ಇದಕ್ಕೇನೆ ಸಂಬಂಧಪಟ್ಟದ್ದು. ಸೊ ಅಲ್ಲಿ ಪರಿಹಾರ ಆದರೆ ಇದಕ್ಕೂ ಪರಿಹಾರ ಆಗುತ್ತೆ ಅವ್ರಿಗೆ. ಓಕೆ, ಬಜೆಟ್ ಮುಕ್ತ ಇದು ಕ್ಯಾಬಿನೆಟ್ ಮುಕ್ತ ಊರಿಗೆ ಕ್ಷೇತ್ರಕ್ಕೆ ನಾಳೆ ಸರ್ 6 ಗಂಟೆಗೆ ಕ್ಯಾಬಿನೆಟ್ ಒಂದೊಂದು ಅರ್ಧ ಗಂಟೆ ಹೇಳಿದ್ರೆ ಒಂದು ಸಬ್ಜೆಕ್ಟು ಏನೋ ಇರಲ್ಲ, ಸಡನ್ ಆಗಿ ಅರ್ಧ ಗಂಟೆ 1 ಅವರ್ ಹಿಡಿದು ಒಂದು ಯಾವುದೋ ಸಬ್ಜೆಕ್ಟ್ ಹಿಂಗಾಗಿ ಇಲ್ಲಾಂದ್ರೆ ಬಹಳಷ್ಟು ಬೇಗ ಆಗಲಿ. ಮಧ್ಯ ಇಶ್ಯೂ ಬಂದರೆ ಡಿಲೇ ಆಗ್ತದೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.